ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಅಯ್ಯ ಕ್ಯಾಂಟೀನ್ ಆರಂಭಕ್ಕೆ ಚಿಂತನೆ ನಡೆದಿದೆ. ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ಬಹಳ ಜನಪ್ರಿಯವಾದಂತಹದ್ದು ಅಮ್ಮ ಕ್ಯಾಂಟೀನ್. 1 ರೂಪಾಯಿಗೆ 1 ಇಡ್ಲಿ ಅನ್ನುವಂತಹ ಒಂದು ಯೋಜನೆ ಇದು. ಅದೇ ಮಾದರಿಯಲ್ಲಿ ಅಯ್ಯ ಕ್ಯಾಂಟೀನ್ ಕರ್ನಾಟಕದಲ್ಲಿ ಆರಂಭಿಸುವತ್ತ ಸಚಿವ ದಿನೇಶ್ ಗುಂಡೂರಾವ್ ಗಮನ ಹರಿಸುತ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ತಮಿಳುನಾಡಿನಲ್ಲಿ ಅಮ್ಮ ಕ್ಯಾಂಟೀನ್ ಯೋಜನೆ ಏನಿತ್ತು ಬಹಳಷ್ಟು ಯಶಸ್ಸು ಕಂಡಿರುವಂತಹ ಯೋಜನೆ. ಈಗ ಸಚಿವ ದಿನೇಶ್ ಗುಂಡೂರಾವ್ ಕರ್ನಾಟಕದಲ್ಲಿ ಅಂತಹದ್ದೊಂದು ಕ್ಯಾಂಟೀನ್ ಆರಂಭಿಸುವತ್ತ ಚಿಂತನೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಏನಿದೆ? ಹೌದು ಭಾವನಾ, ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಅಯ್ಯ ಕ್ಯಾಂಟೀನ್ ಸ್ಥಾಪನೆಯ ಬಗ್ಗೆ ಆರಂಭಿಸುವ ಬಗ್ಗೆ ಕೆಲವು ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಈ ಸಂಬಂಧ ಒಂದು ಚಿಂತನೆಯನ್ನು ಹೊಂದಿತ್ತು. ಆಹಾರ ಇಲಾಖೆಯಲ್ಲಿ ಈ ಸಂಬಂಧ ಪ್ರಸ್ತಾವನೆ ಕೂಡ ಇದೆ. ದಿನೇಶ್ ಗುಂಡೂರಾವ್ ಈ ಒಂದು ಆಹಾರ ಸಚಿವ ಇವತ್ತು ಈ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಅಯ್ಯ ಕ್ಯಾಂಟೀನ್ ಸ್ಥಾಪನೆ ವಿಚಾರ, ಅದನ್ನು ಆರಂಭಿಸುವಂತ ವಿಚಾರ ಇನ್ನೂ ಕೂಡ ಪ್ರಸ್ತಾವನೆ ಹಂತದಲ್ಲಿದೆ. ಯಾಕಂದ್ರೆ ಆ ಒಂದು ಅಯ್ಯ ಕ್ಯಾಂಟೀನ್ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಾ ಮೆಟೀರಿಯಲ್ಸ್ ಪೂರೈಕೆ ವಿಚಾರದಲ್ಲಿ ಯಾವುದೇ ರೀತಿಯ ಅಂತಿಮ ಹಂತದ ತೀರ್ಮಾನಗಳು ಇನ್ನೂ ಕೂಡ ಆಗಿಲ್ಲ. ತಮಿಳುನಾಡಿನಲ್ಲಿ ಅಮ್ಮ ಕ್ಯಾಂಟೀನ್ಗೆ ಆಹಾರ ಏನಿರ್ಬೋದು, ಆಹಾರ ಧಾನ್ಯಗಳಿರ್ಬೋದು, ಫುಡ್ ಗ್ರೈನ್ಸ್ ಅನ್ನ ಪೂರೈಸುವಂತಹ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರವೇ ಅಲ್ಲಿ ವಹಿಸಿಕೊಂಡಿದೆ. ಹೀಗಾಗಿ ರಾಜ್ಯದಲ್ಲೂ ಕೂಡ ಈ ಒಂದು ವಿಚಾರದಲ್ಲಿ ಅಯ್ಯ ಕ್ಯಾಂಟೀನ್ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಪೂರೈಕೆ ಮಾಡಬೇಕಾದಂತಹ ವಸ್ತುಗಳ ಒಂದು ಗುತ್ತಿಗೆಯನ್ನು ನೀಡುವಂತಹ ವಿಚಾರ ಇರ್ಬೋದು, ಅಥವಾ ರಾಜ್ಯ ಸರ್ಕಾರವೇ ಇದನ್ನ ಸಂಪೂರ್ಣ ಜವಾಬ್ದಾರಿನ ವಹಿಸಿಕೊಳ್ಬೇಕಾ, ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅಂತಿಮ ತೀರ್ಮಾನಗಳು ಇನ್ನೂ ಕೂಡ ತೆಗೆದುಕೊಳ್ಳಲಾಗಿಲ್ಲ. ಹೀಗಾಗಿ ಈ ಸರ್ಕಾರ ಮಟ್ಟದಲ್ಲಿ ಈ ಒಂದು ವಿಚಾರವನ್ನ ಅಂತಿಮ ಹಂತದಲ್ಲಿ ಚರ್ಚೆಯನ್ನ ನಡೆಸಿ, ಆ ಬಳಿಕ ಮುಖ್ಯಮಂತ್ರಿಗಳೊಂದಿಗೆ ಕೂಡ ಚರ್ಚೆಯನ್ನ ನಡೆಸಿ ಬಳಿಕ ಅಯ್ಯ ಕ್ಯಾಂಟೀನ್ ಸ್ಥಾಪನೆಯ ಬಗ್ಗೆ ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಾಗಿ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಭಾವನಾ. ಆದ್ರೆ ಈ ಒಂದು ವಿಚಾರ ಧನ್ಯವಾದ ಕಿರಣ್ ಎಲ್ಲ ಮಾಹಿತಿಗೆ.